ಇನ್ನು ಮುಂದೆ ಯಾವತ್ತೂ ಯಾರಿಗೋಸ್ಕರನೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ಇಷ್ಟು ದಿವಸ ಹಠ ಹಿಡಿದು ಬಲವಾಗಿ ನಿಂತಿದ್ದೆ, ಆದರೆ ನಿನ್ನೆ ಒಂದೇ ದಿನದಲ್ಲಿ ಎಲ್ಲವೂ ನೀರಿನ ಮೇಲೆ ಬರೆದ ಗೆರೆಯಂತಾಯಿತು. ಇನ್ನು ಇವಳನ್ನು ಹೇಗೆ ಎದುರಿಸೋದು? ರುದ್ರನ ಮನಸ್ಸಿಗೆ ರಂಜನಿಯೊಂದಿಗಿನ ಸುಂದರ ಕ್ಷಣಗಳು ನೆನಪಾದವು. ರುದ್ರ ರಂಜನಿಯನ್ನು ಮತ್ತೊಮ್ಮೆ ತನ್ನತ್ತ ಸೆಳೆದು ಬಿಗಿಯಾಗಪ್ಪಿಕೊಂಡ. ಅವಳ ಕುತ್ತಿಗೆ ಮೇಲೆ ಕಾಣ್ತಿದ್ದ ತನ್ನ ಹಲ್ಲಿನ ಗುರುತಿನ ಮೇಲೆ ಅವನು ತುಟಿಗಳನ್ನು ಇಟ್ಟ. ಆದರೂ ಇದ್ಯಾವುದರ ಅರಿವಿಲ್ಲದೆ ರಂಜನಿ ಗಾಢ ನಿದ್ರೆಯಲ್ಲಿದ್ದಾಳೆ. ಹೇಗೆ ತಿಳಿಬೇಕು? ಅಂಥದ್ದೇನೋ ವಸ್ತು ಹೊಟ್ಟೆಗೆ ಇಳಿಸಿದಾಳಲ್ಲ. ಅವಳನ್ನು ನೋಡಿ ಅವನು ಮನಸ್ಸಿನಲ್ಲೇ ಅಂದ್ಕೊಂಡ. ಹಠಾತ್ತನೆ ಅವನ ಮನಸ್ಸಿಗೆ ಅನನ್ಯಾಳ ಮುಖ ನೆನಪಾಯಿತು. ಅಷ್ಟರವರೆಗೆ ಅವನಲ್ಲಿದ್ದ ಸಂತೋಷ ಕ್ಷಣಾರ್ಧದಲ್ಲಿ ಮಾಯವಾಯಿತು. ತಕ್ಷಣ ರುದ್ರ ರಂಜನಿಯನ್ನು ದೂರ ಸರಿಸಿದ. ಬೆಡ್ನಿಂದ ಕೆಳಗಿಳಿದು ತನ್ನ ಶಾರ್ಟ್ಸ್ ಧರಿಸಿ ಬಾತ್ರೂಮ್ಗೆ ಹೋದ. ಅಸ್ವಸ್ಥವಾದ ತನ್ನ ಮನಸ್ಸನ್ನು ಶಾಂತಗೊಳಿಸಲು ಅವನಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅನನ್ಯ ಮತ್ತು ರಂಜನಿ ಇಬ್ಬರೂ ತನಗೆ ಒಂದೇ ರೀತಿ ಪ್ರಿಯವಾದವರು. ರಂಜನಿಯನ್ನು ಮನಸ್ಸಿನಿಂದ ತಾನು ಕ್ಷಮಿಸಿಬಿಟ್ಟಿದ್ದಾನೆ. ತಿಳಿಯದೆ ಅವಳ ಕೈಯಿಂದ ಆದ ಒಂದು ತಪ್ಪು, ಅದನ್ನು ತಾನು ಮರೆತು ಬಿಟ್ಟಿದ್ದಾನೆ. ಆದರೆ ತನ್ನ ತಂಗಿ ಪ್ರಾಣವಿಲ್ಲದ ಹೆಣದಂತೆ ಮುಂದೆ ಬಿದ್ದಿರುವಾಗ ರಂಜನಿ ಜೊತೆ ಹೇಗೆ ಸಂತೋಷದಿಂದ ದಾಂಪತ್ಯ ಜೀವನ ನಡೆಸೋದಕ್ಕೆ ಸಾಧ್ಯ? ಇಲ್ಲ, ಕವನ ಈ ಸ್ಥಿತಿಯಲ್ಲಿ ಇರುವವರೆಗೆ ರಂಜನಿ ಜೊತೆ ಸಂತೋಷ ಮತ್ತು ಶಾಂತಿಯಿಂದ ಬದುಕೋದಕ್ಕೆ ತನಗೆ ಸಾಧ್ಯವಿಲ್ಲ. ರಂಜನಿಯನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಲು ಆಗದೆ, ಹಾಗಂತ ತಳ್ಳಿ ಹಾಕೋದಕ್ಕೂ ಆಗದ ಒಂದು ಕ್ಷಣದಲ್ಲಿ ರುದ್ರ ಕಂಗಾಲಾದ. ಕವನ ತನ್ನ ತಂಗಿ, ಅದಕ್ಕಿಂತ ಹೆಚ್ಚಾಗಿ ತನ್ನ ಮಗಳಿದ್ದಂತೆ. ಆದರೆ ರಂಜನಿ ತನ್ನ ಪ್ರಾಣ, ಎಲ್ಲ ಅರ್ಥದಲ್ಲೂ ತನ್ನ ಹೆಂಡತಿ. ತಾನು ಮಾಡಿದ ತಪ್ಪುಗಳಿಗಾಗಿ ಇವತ್ತು ಅವಳು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಅವಳಿಂದ ಸಾಧ್ಯವಾದಷ್ಟು ಪ್ರಾಯಶ್ಚಿತ್ತವನ್ನು ಮಾಡ್ತಿದ್ದಾಳೆ. ಅದಕ್ಕಾಗಿ ಕವನಾಳ ಹೆಸರಿನಲ್ಲಿ ಅವಳನ್ನು ದೂರ ಇಡೋದಕ್ಕೆ ಅವನಿಂದ ಸಾಧ್ಯವಿಲ್ಲ. ಆದರೆ ಈಗ ನಮ್ಮಿಬ್ಬರ ನಡುವಿನ ಸಮಸ್ಯೆಗಳೆಲ್ಲ ಬಗೆಹರಿದು ನಾವಿಬ್ಬರು ಒಂದಾಗಿ ಜೀವನ ನಡೆಸ್ತಿದ್ದೀವಿ ಅಂತ ಎಲ್ರಿಗೂ ತಿಳಿದ್ರೆ ಅಡಗಿರುವ ಶತ್ರು ಸುಮ್ಮನೆ ಕೂರೋದಿಲ್ಲ. ಅವನನ್ನು ಪತ್ತೆ ಹಚ್ಚಬೇಕು. ನನ್ನ ಕವನ ಮಗಳನ್ನು ಈ ಸ್ಥಿತಿಗೆ ತಂದ ಆ ಕೆಟ್ಟವನನ್ನು ನಾನು ಕೈಯಾರೆ ಕತ್ತರಿಸಿ ಕೊಂದ ನಂತರವೇ ರಂಜನಿಯ ಜೊತೆ ಹೊಸ ಜೀವನ ಆರಂಭಿಸ್ತೀನಿ. ಸಂತೋಷವಾಗಿ ಈಗಲೇ ರಂಜನಿ ಜೊತೆ ಇದರ ಬಗ್ಗೆ ಮಾತಾಡಬೇಕು ಅಂತ ರುದ್ರ ನಿರ್ಧರಿಸಿದ. ಸಣ್ಣ ಅಸ್ವಸ್ಥತೆಯಿಂದ ರಂಜನಿ ಕಣ್ಣು ಬಿಟ್ಲು. ಮೆಲ್ಲನೆ ಎದ್ದು ಕೂತಾಗ ಅವಳು ಹೊದ್ದಿದ್ದ ಕಂಬಳಿ ಕೆಳಗೆ ಜಾರಿತು. ಆಗಲೇ ರಂಜನಿ ತನ್ನನ್ನು ಗಮನಿಸಿದ್ದು. ತಾನು ಸಂಪೂರ್ಣ ನಗ್ನಳಾಗಿದ್ದೀನಿ ಅಂತ ನೆನಪಾದಾಗ ಅವಳು ಕಂಬಳಿಯನ್ನು ತನ್ನ ಮೈಗೆ ಬಿಗಿಯಾಗಿ ಎಳ್ಕೊಂಡ್ಳು. ಹಿಂದಿನ ದಿನದ ಘಟನೆಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ನಿನ್ನೆ ಜ್ಯೂಸ್ ಕುಡಿದವ್ರಿಗೆ ಮಾತ್ರ ಅವಳ ನೆನಪಿನಲ್ಲಿದೆ. ಮಧ್ಯೆ ಅವಳು ರುದ್ರನನ್ನು ಅಪ್ಕೊಳ್ಳೋದು, ಚುಂಬಿಸೋದು ಚಿತ್ರಗಳಂತೆ ಅವಳ ಮನಸ್ಸಿಗೆ ಬಂದು ಹೋದವು. ರಂಜನಿಗೆ ತುಂಬ ಸಂಕಟ ಆಯಿತು. ಸಂಕಟದಿಂದ ಅವಳ ಕಣ್ಣುಗಳು ತುಂಬಿ ಬಂದವು. ರುದ್ರ ತನ್ನನ್ನು ಒಬ್ಬ ಕೆಟ್ಟ ಹುಡುಗಿ ಅಂತ ಅಂದ್ಕೊಳ್ತಾನಾ ಎಂಬ ಸಂಶಯ ಅವಳ ಮನಸ್ಸನ್ನು ಕಾಡ್ತಿತ್ತು. ಇನ್ನು ಅಂಥದ್ದೇನಾದರೂ ರುದ್ರನ ಮನಸ್ಸಿನಲ್ಲಿದ್ದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಅವಳಿಗೆ ಸಾಧ್ಯವಿಲ್ಲ. ಸ್ವಲ್ಪ ಸಮಯ ರಂಜನಿ ಹಾಗೆಯೇ ಕೂತಿದ್ಲು. ಅದೇ ಸಮಯದಲ್ಲಿ ರುದ್ರ ಬಾತ್ರೂಮ್ ಡೋರ್ ತೆರೆದು ಹೊರಗೆ ಬಂದ. ತಾನು ಬಂದದ್ದು ತಿಳಿಯದೆ ಯಾವುದೋ ಆಲೋಚನೆಯಲ್ಲಿರುವ ರಂಜನಿಯನ್ನು ಕಂಡು ರುದ್ರನಿಗೆ ಏನೋ ಅನುಮಾನ ಆಯಿತು. ಗಮನಿಸಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿರೋದು ಕಾಣ್ತು. ರುದ್ರ ರಂಜನಿಯ ಹತ್ರ ಹೋದ. ಹಠಾತ್ತನೆ ರಂಜನಿಯ ಮುಂದೆ 2 ಕಾಲುಗಳು ಕಾಣಿಸ್ಕೊಂಡ್ವು. ತಲೆ ಎತ್ತಿ ನೋಡಿದ ರಂಜನಿಗೆ ಎದುರಿಗೆ ನಿಂತಿರುವ ರುದ್ರ ಕಂಡ. ಅವನ ಮುಖ ನೋಡೋದಕ್ಕೆ ಅವಳಿಗೆ ಮುಜುಗರ ಆಯಿತು. ರುದ್ರ ಏನಾದರೂ ಕೇಳೋ ಮೊದಲೇ ರಂಜನಿ ಬಾತ್ರೂಮ್ಗೆ ಓಡ್ ಹೋದ್ಲು. ಮೊದಲ ಬಾರಿಗೆ ಕುಡಿದಿದ್ದರಿಂದ ಅವಳಿಗೆ ಹಿಂದಿನ ರಾತ್ರಿಯ ಸರಿಯಾದ ನೆನಪಿಲ್ಲ. ಆದರೆ ರುದ್ರನಿಗೆ ಇದೆಲ್ಲ ಅಭ್ಯಾಸವಿರೋ ಕಾರಣ ಅವನಿಗೆ ಪೂರ್ತಿ ಪ್ರಜ್ಞೆ ಇತ್ತು. ಬಾತ್ರೂಮ್ನಲ್ಲಿ ಶವರ್ ಅಡಿಯಲ್ಲಿ ನಿಂತಿದ್ದಾಗಲೂ ರಂಜನಿ ತುಂಬಾ ಅಸ್ವಸ್ಥಳಾಗಿದ್ಲು. ಯಜಮಾನ್ರ ಮೇಲೆ ಪ್ರೀತಿ ಇದ್ದರೂ ಈ ರೀತಿಯ ಒಂದು ಒಕ್ಕೂಟವನ್ನು ಅವಳು ಬಯಸಿರಲಿಲ್ಲ. ಪರಸ್ಪರ ಪ್ರೀತಿಸಿದ ನಂತರ ಅದು ನಡೀಬೇಕಂತ ಅವಳ ಆಸೆ ಇತ್ತು. ಆದರೆ ತಾನು ಅವನನ್ನು ಅಪ್ಪಿ ಚುಂಬಿಸೋದು ಮಾತ್ರ ಅವಳ ನೆನಪಿನಲ್ಲಿದೆ. ಯಜಮಾನ್ರು ಕೂಡ ನಿನ್ನೆ ಕುಡಿದಿದ್ರು. ಅಂದರೆ ಇಬ್ಬರು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಲ್ಲ.
ರಂಜನಿಯ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಈಗ ಆ ಮನಸ್ಸಿನಲ್ಲಿ ತನಗಿರೋ ಸ್ಥಾನ ಏನು? ಇನ್ನು ತನ್ನನ್ನು ಒಬ್ಬ ಕೆಟ್ಟ ಹುಡುಗಿಯಂತೆ ನೋಡ್ತಾರಾ? ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇದರ ಬಗ್ಗೆ ಯಜಮಾನ್ರ ಜೊತೆ ಮಾತಾಡಬೇಕು ಅಂತ ನಿರ್ಧರಿಸಿದ್ಲು. ಅವಳು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿದ್ಲು. ಕಣ್ಣೀರು ಹರಿಯುತ್ತಲೇ ಇತ್ತು. ಶವರ್ನಿಂದ ಬರೋ ನೀರಿನ ಜೊತೆ ಅವಳ ಕಣ್ಣೀರು ಸೇರಿ ಹೋಯಿತು. ಸ್ನಾನ ಮಾಡಿ ಬಟ್ಟೆ ಧರಿಸುವಾಗಲೂ ಅವಳ ಕಣ್ಣುಗಳು ತನ್ನ ಮೈಮೇಲೆ ಹರಿದ್ವು. ರುದ್ರನ ಹಲ್ಲಿನ ಮತ್ತು ಉಗುರಿನ ಗುರುತುಗಳು ಚೆನ್ನಾಗಿದ್ವು. ರುದ್ರನ ಜೊತೆ ಮಾತಾಡಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿ ರಂಜನಿ ಹೊರಗೆ ಬಂದಳು. ರುದ್ರ ಬಾಲ್ಕನಿಯಲ್ಲಿ ನಿಂತು ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ. ರಂಜನಿ ಸ್ವಲ್ಪ ಸಂಕೋಚದಿಂದಲೇ ಅವನ ಹಿಂದೆ ಹೋಗಿ ನಿಂತಳು. ತನ್ನ ಹಿಂದೆ ಯಾರೋ ಬಂದ ಹೆಜ್ಜೆ ಸದ್ದು ಕೇಳಿ ರುದ್ರ ತಿರುಗಿ ನೋಡ್ದ. ತನ್ನನ್ನು ನೋಡಿ ಗಾಬರಿಯಿಂದ ನಿಂತಿರೋ ರಂಜನಿಯನ್ನು ಕಂಡು ಅವನ ತುಟಿಗಳಲ್ಲಿ ನಗು ಅರಳಿತು. ಆದರೆ ಮುಖದಲ್ಲಿ ಎಂದಿನ ಗಾಂಭೀರ್ಯವನ್ನು ಧರಿಸಿ ನಿಂತ. ರುದ್ರ ಗಂಭೀರವಾಗಿ ಹುಬ್ಬು ಏರಿಸಿ ಅವಳನ್ನು ನೋಡಿದಾಗ ರಂಜನಿ ಮತ್ತೆ ಗಾಬರಿಯಾದ್ಲು. ಅದು ನಿನ್ನೆ ನನಗೇನು ನೆನಪಿಲ್ಲ. ತಿಳಿಯದೆ ನಾನು ಏನು? ನನಗೆ ಗೊತ್ತು, ನಾನೇ ಮೊದಲಿಗೆ ನಿಮ್ಮನ್ನು ಅಲ್ಲ ಯಜಮಾನ್ರಿಗೆ ಮುತ್ತು ಕೊಟ್ಟಿದ್ದು. ನಿನ್ನೆ ಜ್ಯೂಸ್ ಕುಡಿದವ್ರಿಗೆ ಮಾತ್ರ ನನಗೆ ಸರಿಯಾಗಿ ನೆನಪಿದೆ. ನಮಗೆ ಇಬ್ಬರಿಗೂ ಪ್ರಜ್ಞೆ ಇರಲಿಲ್ಲ. ಆದರೂ ನಾನೇ ನೆನಪಿಲ್ಲದೆ ಹಾಗೆಲ್ಲ ನಾನು ತಿಳಿಯದೆ ಕ್ಷಮಿಸಿ ಅಂತ ಒಂದೇ ಉಸಿರಿನಲ್ಲಿ ಹೇಳಿ ರಂಜನಿ ನಿಂತಳು. ರುದ್ರ ಅವಳನ್ನೇ ಬೆರಗಾಗಿ ನೋಡ್ತಿದ್ದ. ನನ್ನನ್ನು ಒಬ್ಬ ಕೆಟ್ಟ ಹುಡುಗಿಯಂತೆ ನೋಡಬೇಡಿ, ನನಗದನ್ನು ಸಹಿಸೋದಕ್ಕಾಗಲ್ಲ ಅಂತ ನಡುಗೋ ಧ್ವನಿಯಲ್ಲಿ ಹೇಳಿ ಹೊರಟು ಹೋಗ್ತಿದ್ದ ರಂಜನಿಯನ್ನು ರುದ್ರ ನೋಡುತ್ತಾ ನಿಂತ. ಅಂದರೆ ಇವಳಿಗೇನು ನೆನಪಿಲ್ವಾ? ನಿನ್ನೆ ರಂಜನಿ ತನಗೆ ಪ್ರಪೋಸ್ ಮಾಡಿದ್ದು ಮತ್ತು ನಂತರ ಕಿಸ್ ಮಾಡಿದ್ದು ಅವನ ನೆನಪಿಗೆ ಬಂತು. ಸ್ವಲ್ಪ ಸಮಯದ ನಂತರ ರುದ್ರ ಏನೂ ಆಲೋಚಿಸಿ ಅಲ್ಲೇ ನಿಂತ. ರಂಜನಿಗೆ ಏನೂ ನೆನಪಿಲ್ಲ ಅಂತ ತಿಳಿದಾಗ ಅವನಿಗೆ ಏನೋ ಒಂದು ರೀತಿ ಆಯಿತು. ಆದರೆ ಹಠಾತ್ತನೆ ಕಮನಾಳ ಮುಖ ನೆನಪಾದಾಗ ಅವನು ಒಂದು ನಿರ್ಧಾರಕ್ಕೆ ಬಂದ. ರಂಜನಿಗೆ ಏನೂ ನೆನಪಿಲ್ಲದ ಸ್ಥಿತಿಯಲ್ಲಿ ಸದ್ಯಕ್ಕಿದು ಹೀಗೆ ಇರಲಿ. ಕಮನಾಳ ಸಮಸ್ಯೆಗಳಿಗೆ ಒಂದು ತೀರ್ಮಾನ ತಂದ ನಂತರ ರಂಜನಿ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ಅವಳಿಗೆ ಎಲ್ಲವೂ ನೆನಪಾದರೆ ಅದಕ್ಕೆ ತಕ್ಕಂತೆ ಮುಂದುವರಿಯೋಣ. ಅವನ ಮನಸ್ಸು ಸಂಘರ್ಷದಿಂದ ತುಂಬಿತ್ತು. ರುದ್ರ ಬೇಗ ಒಂದು ಸಿಗರೇಟ್ ತೆಗೆದು ಹೊತ್ತಿಸ್ದ. ನಿನ್ನೆ ರಾತ್ರಿಯ ನೆನಪುಗಳು ಬಂದಾಗ ಅವನ ತುಟಿಗಳಲ್ಲಿ ಪ್ರೀತಿಯ ನಗು ಮೂಡ್ತು. ರಂಜನಿ ಬೇಗ ರೆಡಿಯಾಗಿ ಹಾಲ್ಗೆ ಹೋದ್ಲು. ಅಲ್ಲಿ ಜನರು ಬರೋದಕ್ಕೆ ಶುರು ಮಾಡಿದ್ರು. ರುದ್ರನನ್ನು ಎದುರಿಸಲು ಅವಳಿಗೆ ಸಂಕೋಚವಾದ ಕಾರಣ ಅವನ ಕಣ್ಣಿಗೆ ಬೀಳದೆ ಒಬ್ಬಳೇ ಒಂದು ಮೂಲೆಯಲ್ಲಿ ಕೂತ್ಲು. ನಿನ್ನೆಯ ಘಟನೆಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ್ರೂ ಅವಳಿಗೆ ಸಾಧ್ಯವಾಗಲಿಲ್ಲ. ರುದ್ರನನ್ನು ಚುಂಬಿಸ್ತಿರೋ ರಂಜನಿ ಮತ್ತು ಅವಳನ್ನು ಅಪ್ಕೊಂಡಿರೋ ರುದ್ರ, ಆ ಚಿತ್ರಗಳು ಮಾತ್ರ ಮನಸ್ಸಿಗೆ ಬಂದವು. ಅವಳ ತುಟಿಗಳಲ್ಲಿ ನಗು ಮೂಡಿತು. ಆದರೆ ಅದು ಕ್ಷಣಕಾಲ ಮಾತ್ರ. ನಿನ್ನೆ ನಾನು ಯಜಮಾನ್ರನ್ನ ಚುಂಬಿಸಿದ್ದು ಮತ್ತು ಅಪ್ಕೊಂಡಿದ್ದು ಪ್ರೀತಿಯಿಂದ. ನನ್ನಲ್ಲಿ ಅವರ ಮೇಲಿರೋ ಪ್ರೀತಿಯನ್ನು ವ್ಯಕ್ತಪಡಿಸಿದೆ. ಆದರೆ ಯಜಮಾನ್ರು ನನ್ನನ್ನು ಅಪ್ಪಿ ಚುಂಬಿಸಿದ್ದು ಮತ್ತು ಎಲ್ಲ ಮಿತಿ ಮೀರಿ ನನ್ನನ್ನು ತನ್ನವಳಾಗಿಸ್ಕೊಂಡಿದ್ದು ಪ್ರೀತಿಯಿಂದಿರ್ಬೋದಾ? ಅಥವಾ ನೆನೆ ಕುಡಿದ ಮದ್ಯದ ಅಮಲಿನಲ್ಲ? ಇನ್ನು ಹಾಗೇನಾದರೂ ಆಗಿದ್ದರೆ ಅದನ್ನು ಸಹಿಸೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಮದುಮಗಳು ಬಂದದ್ದು, ಮದುವೆಯ ವಿಧಿವಿಧಾನಗಳು ನಡೆದದ್ದು ಯಾವುದರಲ್ಲೂ ರಂಜನಿಗೆ ಆಸಕ್ತಿ ಇರಲಿಲ್ಲ. ಪೂರ್ತಿ ಅಸ್ವಸ್ಥತೆ. ರುದ್ರನ ಮನಸ್ಸಿನಲ್ಲಿ ತನ್ನ ಮೇಲಿದ್ದ ಅಲ್ಪ ಸ್ವಲ್ಪ ಪ್ರೀತಿಯು ಇವತ್ತಿನಿಂದ ಮಾಯವಾಗುತ್ತಾ ಎಂಬ ಸಂಕಟ ಅವಳದ್ದಾಗಿತ್ತು. ರುದ್ರನಿಗೆ ಅವಳ ಮನಸ್ಸು ಅರ್ಥ ಆಗ್ತಿತ್ತು. ಅವಳು ಒಬ್ಬಳೇ ಕೂತು ಯೋಚಿಸ್ತಿರುವುದು ಮತ್ತು ಕಣ್ಣಲ್ಲಿ ತುಂಬಿದ ನೀರು ಅವಳ ನೋವನ್ನು ಹೇಳುತ್ತಿದ್ದವು. ಅವಳ ಸ್ಥಿತಿ ಕಂಡು ಅವನಿಗೆ ತುಂಬ ನೋವಾಯಿತು. ಸಂಜೆ ಸುಮಾರು 5 ಗಂಟೆಗೆ ರುದ್ರ ಮತ್ತು ರಂಜನಿ ಹೊರಟರು. ಅವರ ಬ್ಯಾಗ್ಗಳನ್ನೆಲ್ಲ ಸಂಜಯ್ ಕಾರಿಗೆ ತಂದಿಟ್ಟಿದ್ದ. ಎಲ್ರಿಗೂ, ಮಹದೇವ್ ಮತ್ತು ಪದ್ಮ ಅವರಿಗೂ ವಿದಾಯ ಹೇಳಿ ರಂಜನಿ ಕಾರ್ ಹತ್ತಿದ್ಲು. ಅವಳು ಹತ್ತಿದ ಕೂಡಲೇ ರುದ್ರ ಕಾರನ್ನು ಮುಂದೆ ಚಲಾಯಿಸಿದ. ಪ್ರಯಾಣದ ಉದ್ದಕ್ಕೂ ಇಬ್ಬರು ಪರಸ್ಪರ ಮಾತನಾಡಲಿಲ್ಲ. ಅವನ ಮುಖ ನೋಡಲು ಅಥವಾ ಮಾತನಾಡಲು ಅವಳಿಗೆ ತುಂಬ ಸಂಕೋಚ ಆಗ್ತಿತ್ತು.
ಮೆಲ್ಲನೆ ಸೀಟಿಗೆ ಒರಗಿ ಕಣ್ಮುಚ್ಚಿ ನಿದ್ರಿಸುವಂತೆ ನಟಿಸುತ್ತಾ ಮಲಗಿದ್ಲು. ಆದರೆ ರಂಜನಿಯ ಈ ನಾಟಕಗಳನ್ನೆಲ್ಲ ರುದ್ರ ಗಮನಿಸ್ತಲೇ ಇದ್ದ. ಸೀಟಿಗೆ ಒರಗಿ ಕಣ್ಮುಚ್ಚಿ ಮಲಗಿರೋ ರಂಜನಿಯನ್ನು ನೋಡಿದಾಗ ರುದ್ರನ ನೆನಪುಗಳು ಮೆಲ್ಲನೆ ನಿನ್ನೆಯ ರಾತ್ರಿಗೆ ಹೋದವು. ಆದರೆ ನಿರೀಕ್ಷಿಸಿದಂತೆ ರಸ್ತೆಯಲ್ಲಿ ಒಂದು ಬ್ಲ್ಯಾಕ್ ಕಂಡಾಗ ರುದ್ರ ಹಠಾತ್ತನೆ ಬ್ರೇಕ್ ಹಾಕ್ದ. ಅಲ್ಲಿಯವರೆಗೆ ಗಾಢ ನಿದ್ರೆಯಲ್ಲಿದ್ದ ರಂಜನಿ ಗಾಬರಿಯಿಂದ ಇದ್ಲು. ಹಲ್ಲು ಕಡಿಯುತ್ತಾ ರಸ್ತೆಯಲ್ಲಿ ಇದ್ದ ಜನರ ಗುಂಪಿನ ಕಡೆ ರುದ್ರ ನೋಡ್ದ. ರಂಜನಿ ಮೆಲ್ಲನೆ ಕಣ್ಣು ಬಿಟ್ಟು ರುದ್ರನ ಕಡೆ ನೋಡಿದ್ಲು. ಅವನು ಸಿಟ್ಟಿನಿಂದ ಏನೋ ಗೊಣಗ್ತಾ ಕಾರಿನ ಡೋರ್ ತೆರೆದು ಹೊರಗೆ ಹೋದ. ಜನರ ಗುಂಪಿನ ನಡುವೆ ಸಿಟ್ಟಿನಿಂದಲೇ ನುಗ್ದ. ಏನಾಗಿದೆ ಇಲ್ಲಿ? ಯಾಕಿಷ್ಟು ಜನ ಸೇರಿದ್ದಾರೆ ಅಂತ ಗುಂಪಿನಲ್ಲಿದ್ದವರನ್ನ ಸರಿಸಿ ಮುಂದೆ ಹೋಗಿ ರುದ್ರ ಕೇಳ್ದ. ಒಂದು ಆಕ್ಸಿಡೆಂಟ್ ಕೇಸ್ ಸರ್ ಅಂತ ಗುಂಪಿನಲ್ಲಿದ್ದ ಒಬ್ಬ ಹೇಳ್ದ. ಸರ್, ಸ್ವಲ್ಪ ಸಹಾಯ ಮಾಡಿ, ಇವರನ್ನು ಹಾಸ್ಪಿಟಲ್ಗೆ ತಲುಪಿಸ್ಬೇಕು ಅಂತ ಕೇಳ್ಕೊಂಡ. ರಕ್ತದಲ್ಲಿ ತೊಯ್ದು ಮುಖ ಮುಚ್ಕೊಂಡಿದ್ದ ಆ ವ್ಯಕ್ತಿಯನ್ನು ಕಂಡಾಗ ರುದ್ರನಿಗೆ ಒಂದು ಕ್ಷಣ ಕವನ ನೆನಪಾದ್ಲು. ಅವನಿಗೆ ಆ ವ್ಯಕ್ತಿ ಮೇಲೆ ತುಂಬ ಕನಿಕರ ಉಂಟಾಯಿತು. ಅವರಿಗೆ ಸುಮಾರು ತನ್ನ ತಂದೆಯ ಪ್ರಾಯ ಇರಬಹುದು ಅಂತ ಅನ್ನಿಸ್ತು. ರುದ್ರ ಏನೂ ಯೋಚಿಸದೆ ಅವರನ್ನು ಕಾರಿಗೆ ಹತ್ತೋದಕ್ಕೆ ಹೋದ. ಅಷ್ಟರಲ್ಲಿ ರಂಜನಿ ಕೂಡ ಹೊರಗೆ ಬಂದಿದ್ಲು. ರಕ್ತದಲ್ಲಿ ಮುಳುಗಿದ್ದ ಆ ವ್ಯಕ್ತಿಯ ಮುಖವನ್ನು ರಂಜನಿ ಒಂದು ಕ್ಷಣ ಒರೆಸಿದಾಗ ಕಂಡ ಆ ಮುಖ ನೋಡಿ ರಂಜನಿಯ ಕಣ್ಣುಗಳಿಂದ ನೀರು ಹರಿಯಿತು. ಅಪ್ಪಾ ಅಂತ ಅಳುತ್ತಾ ರಂಜನಿ ಅವರನ್ನು ಅಪ್ಕೊಂಡ್ಳು. ಮೊದಲು ರಂಜನಿಯ ಈ ನಡವಳಿಕೆಯಿಂದ ರುದ್ರ ಬೆರಗಾದರೂ ಎದುರಿಗಿದ್ದ ರಂಜನಿಯ ತಂದೆ ರಮೇಶ್ ಅವರ ಮುಖ ನೋಡಿ ರುದ್ರನು ಬೆಚ್ಚು ಬಿದ್ದ. ನಂತರ ಏನೂ ಆಲೋಚಿಸದೆ ಅವ್ರನ್ನ ಎತ್ತುಕೊಂಡು ರುದ್ರ ಕಾರ್ನಲ್ಲಿ ಮಲಗಿಸ್ದ. ಅಳುತ್ತಿದ್ದ ರಂಜನಿ ಅವರ ಹಿಂದೆ ಕಾರ್ ಹತ್ತಿದ್ಲು. ರಕ್ತ ಸೋರುತ್ತಿದ್ದ ಆ ಮುಖವನ್ನು ರಂಜನಿ ನೋವಿನಿಂದ ನೋಡ್ತಾ ಇದ್ಲು. ಅಪ್ಪ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡವರು. ಎಲ್ಲವೂ ನನ್ನ ಇಷ್ಟದಂತೆ ನನಗಾಗಿ ಮಾಡಿದ್ರು. ಅಂದು ಮಂಟಪದಲ್ಲಿ ತನ್ನನ್ನು ನಂಬಲಿಲ್ಲ ಎಂಬ ಒಂದು ವಿಷಯ ಬಿಟ್ಟರೆ ಅಪ್ಪನನ್ನು ಯಾವತ್ತೂ ದೂಷಿಸಲು ಸಾಧ್ಯವಿಲ್ಲ. ಹಾಗೆಯೇ ಅಣ್ಣ ರಾಕೇಶ್ ಕೂಡ ಪ್ರೀತಿಯಿಂದಲೇ ನನ್ನನ್ನು ಬೆಳೆಸಿದ್ರು. ರಂಜನಿ ಅಳುತ್ತಲೇ ಇದ್ಲು. ಅಪ್ಪನಿಗೆ ಏನೂ ಆಗದಿರಲಿ ಅಂತ ಅವಳು ಎಲ್ಲ ದೇವರಿಗೂ ಮೊರೆಯನ್ನು ಇಟ್ಲು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರಂಜನಿಯ ತಂದೆಯನ್ನು ಹಾಸ್ಪಿಟಲ್ಗೆ ತಲುಪಿಸುವುದೇ ರುದ್ರನ ಗುರಿಯಾಗಿತ್ತು. ಕನ್ನಡಿಯಲ್ಲಿ ಕಾಣ್ತಿದ್ದ ರಂಜನಿಯ ಮುಖದ ಮೇಲೆ ಅವನ ಗಮನ ಇತ್ತು. ಕೆಂಪಾದ ಕಣ್ಣುಗಳಿಂದ ಅಪ್ಪನನ್ನು ಅಪ್ಪಿ ಅಳ್ತಾ ಇದ್ದ ಅವಳ ಆ ರೂಪ ನೋಡಿ ರುದ್ರನಿಗೆ ತುಂಬ ನೋವಾಯಿತು. ವೇಗವಾಗಿ ಚಲಿಸಿದ ಅವನ ಕಾರು ಹತ್ತಿರದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ತಲುಪಿತು. ಹಾಸ್ಪಿಟಲ್ ಮುಂದೆ ಕಾರ್ ನಿಂತ ತಕ್ಷಣ ರುದ್ರ ರಮೇಶ್ ಅವ್ರನ್ನ ಎತ್ಕೊಂಡು ಒಳಗೆ ಓಡ್ದ. ಕೂಡಲೇ ಡಾಕ್ಟರ್ ಬಂದು ಪರೀಕ್ಷಿಸಿ ಅವರನ್ನು ICUಗೆ ದಾಖಲಿಸಿದ್ರು. ರುದ್ರ ಹಾಸ್ಪಿಟಲ್ನ ಎಲ್ಲ ಕೇಸ್ಗಳಿಗಾಗಿ ಓಡಾಡ್ತಿದ್ದ. ರಂಜನಿಯಂತೂ ತನಗೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬಂತೆ ಸುಸ್ತಾಗಿ ಕೂತ್ಲು. ICU ಮುಂದೆ ಕೂತಿದ್ದ ಅವಳ ಕಣ್ಣೀರು ನಿಲ್ತಿರಲಿಲ್ಲ. ಮಧ್ಯೆ ಮಧ್ಯೆ ಅವಳ ಗಮನ ರುದ್ರನ ಕಡೆ ಹೋಗ್ತಿತ್ತು. ಔಷಧಿ ತರಲು, ಬ್ಲಡ್ ಅರೇಂಜ್ ಮಾಡಲು ಅವನು ಓಡಾಡ್ತಿದ್ದನ್ನು ಅವಳು ನೋಡಿದ್ಲು. ಸ್ವಲ್ಪ ಸಮಯದ ನಂತರ ICUನಿಂದ ಒಬ್ಬ ನರ್ಸ್ ಹೊರಗೆ ಬಂದರು. ರುದ್ರನನ್ನು ಡಾಕ್ಟರ್ ಕ್ಯಾಬಿನ್ ಒಳಗೆ ಕರೆದ್ರು. ರುದ್ರ ಕ್ಯಾಬಿನ್ ಒಳಗಡೆ ಹೋದ. ಮಿಸ್ಟರ್ ರುದ್ರ, ನಿಮ್ಮ ಮಾವನವರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಪರೇಷನ್ ಮಾಡಬೇಕು. ಇನ್ನು ತಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಫಾರ್ಮ್ನಲ್ಲಿ ಸೈನ್ ಮಾಡಿಕೊಡಿ. ಡಾಕ್ಟರ್ ಕೊಟ್ಟ ಫಾರ್ಮ್ನಲ್ಲಿ ಸೈನ್ ಮಾಡುವಾಗ ರುದ್ರನ ಮನಸ್ಸಿನಲ್ಲೂ ಆ ಅಪ್ಪನಿಗೆ ಏನೂ ಆಗದಿರಲಿ ಎಂಬ ಪ್ರಾರ್ಥನೆ ಇತ್ತು. ಸೈನ್ ಮಾಡಿದ ನಂತರ ರುದ್ರ ಹೊರಗೆ ಬಂದ. ರಂಜನಿ ICU ಮುಂದೆ ಕುಸಿದು ಕೂತಿದ್ದಾಳೆ. ಕಣ್ಣೀರು ಸುರಿತಾ ಇದೆ. ಮನಸ್ಫೂರ್ತಿ ಅಪ್ಪನ ಮುಖವೇ ತುಂಬಿದೆ. ಅವಳ ಸ್ಥಿತಿ ನೋಡಿ ರುದ್ರನಿಗೆ ತುಂಬ ಸಂಕಟ ಆಯಿತು. ಮೆಲ್ಲನೆ ಅವಳ ಹತ್ರ ಹೋದ. ಕಣ್ಣು ಮತ್ತು ಮೂಗು ಹತ್ತು ಕೆಂಪಾಗಿತ್ತು. ರುದ್ರ ಮೆಲ್ಲನೆ ಅವಳ ಹೆಗಲ ಮೇಲೆ ಕೈ ಇಟ್ಟ ತಕ್ಷಣ ರಂಜನಿ ಅವನನ್ನು ಅಪ್ಕೊಂಡು ಅತ್ಲು. ಅಷ್ಟರವರೆಗೆ ಒಂಟಿಯಾಗಿದ್ದ ಅವಳಿಗೆ ರುದ್ರನ ಸಾಮೀಪ್ಯ ದೊಡ್ಡ ಆಧಾರ ಅಂತ ಅನ್ನಿಸ್ತು. ಅವಳ ಈ ದಿಢೀರ್ ನಡೆಯಿಂದ ರುದ್ರನಿಗೆ ಆಶ್ಚರ್ಯ ಆದರೂ ಅವಳನ್ನ ಸಮಾಧಾನ ಪಡಿಸ್ತಾ ಹೆಗಲ ಮೇಲೆ ಸವರ್ಕೊಂಡ.
ಬೇಸರ ಮಾಡ್ಕೋಬೇಡ, ಅಂಕಲ್ಗೆ ಏನೂ ಆಗಲ್ಲ. ರುದ್ರ ಅವಳ ಪಕ್ಕದಲ್ಲಿ ಕೂತ. ಗಂಟೆಗಳು ಉರುಳಿದ್ವು. ರುದ್ರನ ಹೃದಯ ಜೋರಾಗಿ ಬಡಿತಿತ್ತು. ಸುಂದರವಾಗಿ ಬಾಳ್ತಿದ್ದ ಒಂದು ಕುಟುಂಬಕ್ಕೆ ತನ್ನ ಅನಿರೀಕ್ಷಿತ ಪ್ರವೇಶವೇ ಎಲ್ಲವನ್ನ ತಲೆಕೆಳಗಾಗಿಸ್ತು. ತನ್ನ ಸಿಟ್ಟು ಮತ್ತು ಹಠದಿಂದಾಗಿ ರಂಜನಿ ಇಷ್ಟು ದಿನ ತನ್ನ ಕುಟುಂಬದಿಂದ ದೂರ ಇರಬೇಕಾಯಿತು. ಅಂದಿನ ಸಿಟ್ಟು ಮತ್ತು ಸೇಡಿನ ಕಿಚ್ಚಿನಲ್ಲಿ ಮಾಡಿದ್ದೆಲ್ಲ ಈಗ ಅವನಿಗೆ ತಪ್ಪಂತ ಅನ್ನಿಸ್ತು. ಇನ್ನು ರಂಜನಿಯ ತಂದೆಗೆ ಏನಾದರೂ ಆಗ್ಬಿಟ್ರೆ, ಇಲ್ಲ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಳ ಕುಟುಂಬಕ್ಕೆ ಅವಳ ಮೇಲಿರುವ ಬೇಸರವನ್ನು ಹೋಗಲಾಡಿಸಿ ಅವರನ್ನು ಒಂದು ಮಾಡಬೇಕು. ತಾನೇ ಕಸಿದುಕೊಂಡ ಅವಳ ಕುಟುಂಬವನ್ನು ಅವಳಿಗೆ ಮರಳಿ ನೀಡಬೇಕು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದು ಆಪರೇಷನ್ ಯಶಸ್ವಿಯಾಗಿದೆ ಅಂತ ಹೇಳಿದಾಗ ಅವರಿಗೆ ಸಮಾಧಾನವಾಯಿತು. ರಂಜನಿಗೆ ಅಪ್ಪನನ್ನು ನೋಡಬೇಕಂತಿತ್ತು. ಡಾಕ್ಟರ್ ಹತ್ತಿರ ಮಾತನಾಡಿದಾಗ 2 ಗಂಟೆಯ ನಂತರ ನೋಡಬಹುದು ಅಂತ ಹೇಳಿದ್ರು. ಅಸ್ವಸ್ಥವಾದ ಮನಸ್ಸಿನಿಂದ ರಂಜನಿ ಮತ್ತು ರುದ್ರ ICU ಮುಂದೆ ಕಾಯುತ್ತಾ ಕೂತರು. ರಂಜನಿಯ ಆತಂಕ ಅರ್ಥವಾದಂತೆ ರುದ್ರ ಅವಳ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡ. ರಂಜನಿ ತಲೆ ಎತ್ತಿ ನೋಡುವಷ್ಟರಲ್ಲಿ ಅವನು ಫೋನನ್ನು ನೋಡ್ತಾ ಇದ್ದ. ಅವಳು ಸ್ವಲ್ಪ ಸಮಯ ಅವನನ್ನೇ ನೋಡ್ತಾ ಕೂತ್ಲು. ಅಪ್ಪನನ್ನು ಹಾಸ್ಪಿಟಲ್ಗೆ ತಲುಪಿಸಿದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ತನ್ನ ಗಂಡನೇ ಮಾಡ್ದ. ಔಷಧಿ ತರೋದು, ಬ್ಲಡ್ ಅರೇಂಜ್ ಮಾಡೋದು. ರಂಜನಿಯ ಕಣ್ಣುಗಳು ತುಂಬಿ ಬಂದವು. ಒಮ್ಮೆ ನಾನಿವರ ತಂಗಿಯನ್ನು ಹಾಸ್ಪಿಟಲ್ಗೆ ಸೇರಿಸೋ ಮನಸ್ಸು ಮಾಡದೆ ನಡು ರಸ್ತೆಯಲ್ಲೇ ಬಿಟ್ಟು ಬಂದಿದ್ದೆ. ಆದರೆ ಇಂದು ಅದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅಪ್ಪನ ಪ್ರತಿಯೊಂದು ಅಗತ್ಯವನ್ನು ಒಬ್ಬ ಮಗನ ಸ್ಥಾನದಲ್ಲಿ ನಿಂತು ಮಾಡಿದ್ರು. ಅವಳ ಕಣ್ಣಿನಲ್ಲಿ ಕವನಾಳಿಗೆ ಮಾಡಿದ ತಪ್ಪಿನ ಕುರಿತಾದ ಕುತೂಹಲ ಮತ್ತು ಪಶ್ಚಾತ್ತಾಪದ ಜೊತೆಗೆ ಕಷ್ಟದ ಸಮಯದಲ್ಲಿ ತನ್ನನ್ನಪ್ಪಿಕೊಂಡ ರುದ್ರನ ಮೇಲಿನ ಪ್ರೀತಿಯೂ ಇತ್ತು. ರುದ್ರ ಅವಳು ತನ್ನನ್ನು ಗಮನಿಸ್ತಿದ್ದಾಳೆ ಅಂತ ತಿಳಿದಿದ್ರೂ ತಿಳಿಯದಂತೆ ಫೋನ್ನಲ್ಲಿ ಮಗ್ನನಾಗಿದ್ದ. ಹಠಾತ್ತನೆ ಅವನ ಫೋನ್ ರಿಂಗ್ ಆಯಿತು. ರಂಜನಿ ಗಾಬರಿಯಿಂದ ಅವನ ಮುಖದಿಂದ ಕಣ್ತೆಗೆದ್ಲು. ರುದ್ರ ಅವಳನ್ನು ಒಮ್ಮೆ ನೋಡಿ ಫೋನ್ ತೆಗೆದುಕೊಂಡು ಹೊರಗೆ ಹೋದ. ಆದಿತ್ಯ ಕಾಲ್ ಮಾಡಿದ್ದ. ಇಷ್ಟು ಹೊತ್ತಾದರೂ ಮನೆ ತಲುಪಿಲ್ಲ ಅಂತ ಅವನು ಕಾಲ್ ಮಾಡ್ದ. ರುದ್ರ ರಂಜನಿಯ ತಂದೆಗೆ ಆಕ್ಸಿಡೆಂಟ್ ಆದ ವಿಷಯವನ್ನು ಆದಿತ್ಯನಿಗೆ ಹೇಳ್ದ. ಸ್ವಲ್ಪ ಸಮಯ ಮಾತಾಡಿದ ನಂತರ ರುದ್ರ ಫೋನನ್ನು ಕೆಳಗಿಟ್ಟ. ರುದ್ರ ಹೋದ ನಂತರ ರಂಜನಿ ಚೇರ್ ಮೇಲೆ ಕೂತಿದ್ದಾಳೆ. ಹಠಾತ್ತನೆ ಅಲ್ಲಿಗೆ ಬಂದ ಜನರನ್ನು ಕಂಡು ಅವಳ ಹೃದಯ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡಿತು. ಯಶೋಧ ಅತ್ತೆ, ಅಪ್ಪನ ತಂಗಿ ರಮೇಶ್ ಅವರ ತಂಗಿಯೇ ಈ ಯಶೋಧ. ಅಹಂಕಾರಿ ಮತ್ತು ಹಠಮಾರಿ ಸ್ವಭಾವದ ಇವರಿಗೆ ಒಬ್ಬ ಮಗ ಮತ್ತು ಮಗಳು, ವಿಜಯ್ ಮತ್ತು ಕಾರ್ತಿಕ. ವಿಜಯ್ಗೆ ರಂಜನಿ ಮೇಲೆ ಕಣ್ಣಿತ್ತು. ಅವಳನ್ನು ಮದುವೆಯಾದರೆ ರಮೇಶ್ ಅವರ ಆಸ್ತಿಯಲ್ಲಿ ಪಾಲನ್ನು ಪಡೆಯಬಹುದು ಎಂಬ ಅವನ ಆಸೆಯಾಗಿತ್ತು. ಆದರೆ ವಿಜಯ್ನ ಎಲ್ಲ ದುಶ್ಚಟಗಳನ್ನು ತಿಳಿದಿದ್ದ ರಾಕೇಶ್ ಅಪ್ಪನ ಜೊತೆ ಮಾತಾಡಿ ಮದುವೆಯನ್ನು ತಪ್ಪಿಸ್ದ. ಅದರ ಹೆಸರಿನಲ್ಲಿ ಅಣ್ಣನ ಜೊತೆ ಮುನಿಸ್ಕೊಂಡು ಹೋಗಿದ್ದವಳು ಈ ಯಶೋಧ. ಅದರ ಸಿಟ್ಟು ಇಡೀ ಕುಟುಂಬದ ಮೇಲಿತ್ತು. ಈಗ ರಮೇಶ್ ಅವರ ಆಕ್ಸಿಡೆಂಟ್ ವಿಷಯ ತಿಳಿದು ಅಲ್ಲಿಗೆ ಬಂದಿದ್ದಾಳೆ. ಜೊತೆಗೆ ಕಾರ್ತಿಕಾಳನ್ನು ರಾಕೇಶ್ಗೆ ಕಟ್ಟೋ ಯೋಜನೆಯೂ ಇತ್ತು. ICU ಮುಂದೆ ಕೂತಿದ್ದ ರಂಜನಿಯನ್ನು ಕಂಡು ಅವರ ಮುಖ ಕೋಪದಿಂದ ಕೆಂಪಾಯಿತು. ಅವರ ಹಿಂದೆ ಬರ್ತಿದ್ದ ವಿಜಯನನ್ನು ಕಂಡಾಗ ರಂಜನಿಗೆ ಭಯ ಆಯಿತು. ಯಶೋಧ ಅವಳ ಹತ್ತಿರ ಕೋಪದಿಂದ ಬಂದರು. ಅವರನ್ನು ಕಂಡು ರಂಜನಿ ಗಾಬರಿಯಿಂದ ಎದ್ದು ನಿಂತಳು. ನನ್ನ ಅಣ್ಣನನ್ನು ಈ ಸ್ಥಿತಿಗೆ ತಂದದ್ದು ಸಾಲದಂತ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ರಂಜನಿಯನ್ನು ನೋಡಿ ಕೋಪದಿಂದ ಕೇಳಿದ್ರು. ಅವರ ಮಾತು ಕೇಳಿ ರಂಜನಿಗೆ ತುಂಬ ನೋವಾಯಿತು. ಅತ್ತೆ, ನಾನು ಅತ್ತೇನಾ? ಯಾರು ನಿನ್ನ ಅತ್ತೆ? ಇನ್ನು ಮುಂದೆ ನಿನ್ನನ್ನು ಕರೆದ್ರೆ ನನ್ನ ಕೈ ನಿನ್ನ ಮುಖದ ಮೇಲೆ ಬೀಳುತ್ತೆ, ನೆನಪಿಟ್ಕೋ. ಊರಿನವರು ಮತ್ತು ಕುಟುಂಬದವರ ಮುಂದೆ ಎಲ್ಲರನ್ನ ಬೇಕೂಪ್ರನ್ನ ಮಾಡಿ ಒಬ್ಬ ಹುಡುಗನ ಜೊತೆ ಓಡಿ ಹೋದವಳಲ್ವ ನೀನು. ಒಂದು ರೀತಿಯಲ್ಲಿ ನನ್ನ ಮಗ ಬಚಾವಾದ. ಇಲ್ದಿದ್ರೆ ಈ ಮುದೇವಿ ನನ್ನ ಮಗನ ಜೀವನವನ್ನು ಹಾಳು ಮಾಡ್ತಾ ಇದ್ಲು. ಅವರ ಮಾತು ಕೇಳಿ ರಂಜನಿಗೆ ತುಂಬ ಸಂಕಟ ಆಯಿತು. ಈಗಲೇ ಹೊರಟು ಹೋಗಿಲ್ಲಿಂದ. ನಿನ್ನ ಮುಖ ನೋಡೋದು ಅಣ್ಣನಿಗೆ ಇಷ್ಟ ಇಲ್ಲ. ಕತೆ ಮುಂದುವರಿಯುತ್ತೆ.
ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಚಿತವಾಗಿ ವಿಡಿಯೋ ನೋಡಲು ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.